ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ. ಇವತ್ತು ಆಗಸ್ಟ್ 21. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್. ಇವಾಗ ಟೈಮ್ ಬಂದ್ಬಿಟ್ಟು 1 ಗಂಟೆ ಆಗಿದೆ. ಸ್ವಲ್ಪ ಬೆಳಗ್ಗೆಯಿಂದ ಒಂದು ಚಿಕ್ಕ 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 ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ನಾನು ಯಾವ ಥರ ರಂಗೋಲಿ ಬಿಡಿಸಿದ್ದೀನಿ ಅಂಥೇಳಿ ನಿಮ್ಮ ಜೊತೆಯಲ್ಲೂ ಶೇರ್ ಮಾಡಿದ್ದೀನಿ. ಅಂದರೆ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ. ಬೆಳಿಗ್ಗೆ ನಮ್ಮ ಮನೇಲಿ 5 ಗಂಟೆಗೆ ಪೂಜೆನೂ ಆಯಿತು. ಅದು ಯಾವ ಥರ ಆಯಿತು ಅಂಥೇಳಿನೂ ಅಂದರೆ ಪೂಜೆ ಮಾಡಿರೋದು ಅಷ್ಟೇ ಕ್ಲಿಪ್ಪಿಂಗ್ಸ್ ತಗೊಂಡಿರೋದಾಯಿತು. ಏನೋ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಂಡಿಲ್ಲ. ಒಂದು ಸ್ವಲ್ಪ ಕೋಲ್ಡ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರಿನಾ. ತುಂಬ ಗ್ರ್ಯಾಂಡಾಗೆಲ್ಲೂ ಮಾಡಿಲ್ಲ. ಲಾಸ್ಟ್ ಇಯರು ಮಾಡಿದ್ಲಲ್ವ, ಆ ಥರ ಏನೂ ಮಾಡಿಲ್ಲ. ಸ್ವಲ್ಪ ಸಿಂಪಲಾಗಿ ಅಷ್ಟೇ ದೇವ್ರ ಮನೆಯಲ್ಲಿ ಪೂಜೆ ಮಾಡಿರೋದಾಯಿತು. ಬೆಳಗ್ಗೆನೇ ಸಾಲ ಮಾಡ್ಕೊಬಿಟ್ಟಿದ್ದೀನಲ್ವಾ, ತುಂಬ ಗಂಟಾಗ್ಬಿಟ್ಟಿದೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ. ನನ್ನ ಮಗಳಿಗೆ ಇವತ್ತು ಸ್ಕೂಲು ರಜಾ ಇದೆ, ಹಾಗಾಗಿ ಅವಳು ಮನೇಲಿದ್ಲು. ಬೆಳಿಗ್ಗೆಯಿಂದ ವೀಡಿಯೋಸ್ ಮಾಡಬೇಕು ಅಂತ ಇದೆ. ಏನಾಯಿತು ಅಂದರೆ ನನ್ನ ಮಗಳು ಶಾರ್ಟ್ಸಲ್ಲಿ ಒಂದು ಶಾರ್ಟ್ ಮಾಡ್ಕೊಳ್ಳೋಲ್ಲ ಅಂದ್ಕೊಂಡು ಯೂಟ್ಯೂಬಲ್ಲಿ ಒಂದು ಶಾರ್ಟ್ಸ್ ಹಾಕೋಣ ಅಂದ್ಕೊಂಡು ನನ್ನ ಮಗಳ ಹತ್ರ ಡ್ಯಾನ್ಸ್ ಮಾಡಿಸ್ತಾ ಇದ್ಲ. ಬೆಳಗ್ಗೆ ಚೆನ್ನಾಗಿ ರೆಡಿಯಾಗಿದ್ಲು. ಅದಕ್ಕೆಲ್ಲೇ ಡ್ಯಾನ್ಸ್ ಮಾಡ್ತೀನಿ ಮಮ್ಮಿ ಅಂದ್ಲು. ಸರಿ ಅಂಥೇಳಿ ನಾನೇ ಹೇಳಿದ್ದು, ಡ್ಯಾನ್ಸ್ ಮಾಡು, ತುಂಬ ದಿವಸ ಆಯಿತು ನೀನು ಡ್ಯಾನ್ಸ್ ಮಾಡಿ ಅಂತ ಹೇಳಿದ್ಲು. ಸರಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ಲು. ಡ್ಯಾನ್ಸ್ ಮಾಡಿದ್ಲು. ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದೆ. ಕಾಪಿರೈಟಿ ಅಂತೇಳಿ ಬಂತು. ಕಾಪಿರೈಟಿಂಗ್ ಇಶ್ಯೂ ಅಂತೇಳಿ ಬಂದಿದ್ದರಿಂದ ಡಿಲೇಟ್ ಮಾಡಿಬಿಟ್ಟೆ. ಇವಾಗ ಅವಳು ಇಲ್ಲ ಮನೇಲಿ, ಅವಳ ಫ್ರೆಂಡ್ ಮನೆಯಲ್ಲಿ ಲಕ್ಷ್ಮೀ ಕೂರಿಸೋರೆ, ಹಾಗಾಗಿ ಹೋಗ್ತೀನಿ ಅಂತ ಹೇಳಿದ್ಲು. ಸರಿ ಅಂತೇಳಿ ಅವ್ರು ಬಂದು ಕರ್ಕೊಂಡು ಹೋಗಿರೋದಾಯಿತು. ಹಾಗಾಗಿ ಇಲ್ಲ. ಇವಾಗ ಊಟ ಬಂದ್ಬಿಟ್ಟು ಇವತ್ತು ನಮ್ಮ ಮನೇಲಿ ಒಬ್ಬಿಟ್ಟು ಸಾರು, ಕಾಳುಗೊಜ್ಜು, ಪಲಾವು ಅದೇ ಇದೆ. ನಾನು ಮಾಡಿರೋದಲ್ಲ, ನನ್ನ ಫ್ರೆಂಡು. ನಾನು ಅಡುಗೆ ಏನೋ ಮಾಡಿರ್ಕಿಲ್ಲ ಇವತ್ತು. ಏನು ಅಡುಗೆ ಏನು ಅಂದರೆ ನನಗೆ ನಿಜ ಹೇಳ್ಬೇಕಂದ್ರೆ ಸ್ವಲ್ಪ ಫ್ರೆಂಡ್ಸು ಅಂದರೆ ಜಾಸ್ತಿ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ. ಆದರೆ ಯಾವಾಗಲೂ ಮಾತಾಡೋದು, ಮನೆ ಹತ್ರ ಬರೋದು, ಆ ಥರ ಎಲ್ಲ ಫ್ರೆಂಡ್ಸ್ ಇಲ್ಲ. ತುಂಬ ಈ ಥರ ಹಬ್ಬ ಆದರೆ ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಿ, ಕುಂಕುಮಕ್ಕೆ ಹೋಗ್ತಾ ಇರ್ತೀವಿ, ಅದೆಲ್ಲ ಮಾಡ್ತಾ ಇರ್ತೀವಿ. ಎಲ್ಲಾದರೂ ಇದ್ದರೆ ಅಷ್ಟೇ. ಸುಮ್ಮನೆ ಟೈಮ್ ಪಾಸ್ ಮಾಡುವಂಥ ಫ್ರೆಂಡ್ಸ್ ಯಾರೂ ಇಲ್ಲ. ಎಲ್ಲರಿಗೂ ಗೊತ್ತು ನಾವು ಈ ವರ್ಷ ಹಬ್ಬ ಮಾಡಲ್ಲ ಅಂಥೇಳಿ. ಹಾಗಾಗಿ ಒಂದು ನಿಮಿಷ. ಹಾಗಾಗಿ ಎಲ್ಲರೂ ಕರೆದುಬಿಟ್ಟಿದ್ರು ಊಟಕ್ಕೆ, ಬನ್ನಿ ನಮ್ಮ ಮನೆಗೆ ಅಂಥೇಳಿ. ಅದಕ್ಕೆ ನಾನು ಜಾಸ್ತಿ ಅಡುಗೆ ಮಾಡೋಕ್ಕೆ ರಿಕ್ಸ್ ತಗೊಂಡಿಲ್ಲ ಈ ಸಲ. ಮುಂದೆ ಬರುವಂಥ ಬ್ಲಾಗಲ್ಲಿ ಯಾಕೆ ಏನು ಅಂಥೇಳಿ ಅದು ರೀಸನ್ಸ್ ಹೇಳ್ತೀನಿ. ಅದು ಗೊತ್ತಾಗುತ್ತೆ ಮುಂದೆ ಬ್ಲಾಗಲ್ಲಿ ಹೇಳ್ತೀನಿ. ಇವಾಗ ಅದಲ್ಲಿ ಇಲ್ಲಿ ಹೇಳ್ತೀನಿ. ಅದಕ್ಕೆ ನಾನು ಅಡುಗೆಯನ್ನು ಮಾಡಿರ್ಕಿಲ್ಲ. ಜಸ್ಟು ನಾವು ದೇವ್ರಿಗೆ ಎಲೆಯನ್ನು ಅಂದರೆ ಪ್ರಸಾದಕ್ಕೇನು ಮಾಡೋಂಗಿದ್ದಿರ್ಕಿಲ್ಲಲ್ವ, ಹಾಗಾಗಿ ಮತ್ತೇನು ಸ್ವೀಟ್ ಏನು ಮಾಡಿಕ್ಕಿಲ್ಲ. ಬೆಳಿಗ್ಗೆ ಟೊಮೊಟೊ ಬಾತ್ ಮಾಡಿದ್ದೆ, ಅಷ್ಟೇ ತಿನ್ಕೊಂಡಿರೋದಾಯಿತು. ಮಧ್ಯಾಹ್ನ ನನ್ನ ಫ್ರೆಂಡೇ ಕೊಟ್ಬಿಟ್ರು, ಅದೇ ನಾನು ಊಟ ಮಾಡಿರೋದಾಯಿತು. ನನ್ನ ಮಗಳೂ ಅದೇ ಊಟ ಮಾಡಿರೋದು ಇನ್ನೂ ಐತೆ. ಆದರೆ ಇನ್ನೂ ಒಂದು 4-5 ಮನೆಗೆ 3-4 ಜನ ಕರೆದವ್ರೆ. ಅಲ್ಲಿ ಬೇರೆ ಹೋಗಬೇಕು. ಯಾರ ಮನೆಗೆ ಊಟ ಮಾಡಬೇಕು ಇಲ್ವೋ ಅಂತ ಗೊತ್ತಿಲ್ಲ. ನಾನಂತೂ ಯಾರ ಮನೆಗೂ ಊಟ ಮಾಡೋ ಹಾಗೆ ಇಲ್ಲ ಫ್ರೆಂಡ್ಸ್. ನೋಡಲ್ಲ, ಯಾರ ಮನೆಗೆ ನೋಡ್ತೀನಿ. ಸಂಜೆ ಹೋಗಬೇಕು. ಇಲ್ಲ ಟೈಮ್ ಇದೆ, ಇವಾಗ 1 ಗಂಟೆ. ಇಲ್ಲ ಊಟ ಮಾಡಿಲ್ಲ, ಇವಾಗ ಊಟ ಮಾಡ್ತೀನಿ. ಅದೇ ಒಬ್ಬಿಟ್ಟು, ಸಾಂಬಾರು, ಕಾಳುಗೊಜ್ಜು ಅದೇ ಇದೆ ಮಾಮೂಲಿ. ಎಲ್ಲರ ಮನೆಯಲ್ಲಿ ಊಟ ಮಾಡೋದೇನೆ. ನಾನು ಒಬ್ಬದು ಊಟ ಮಾಡ್ತೀನಿ. ಅಷ್ಟೊತ್ತು ನಾನು ಊಟ ಮಾಡಿಬಿಟ್ಟು ಬರ್ತೀನಿ. ಅಷ್ಟೊತ್ತು ತನಕ ನಮ್ಮ ಮನೇಲಿ ಪೂಜೆ ಯಾವ ಥರ ಆಯಿತು, ಆಮೇಲೆ ನಾವು ರಂಗೋಲಿ ಯಾವ ಥರ ತೆಗ್ದಿದ್ದೀನಿ ಅದೆಲ್ಲನೂ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಅದು ಹೋಗಿ ನೋಡ್ಕೊಬಲ್ಲಿ. ಬೆಳಿಗ್ಗೆಲ್ಲ 3 o'clock ಇಷ್ಟೋ ತನಕ ಏನೇನಾಯಿತು ಅಂಥೇಳಿ ಆಮೇಲೆ ಹೇಳ್ತೀನಿ ಸರಿಲ್ಲ. ಇವಾಗ ಅದೆಲ್ಲ ಪೂಜೆ ಮಾಡಿರೋದೆಲ್ಲ ನೋಡ್ಕೊಬಂದು ಆಮೇಲಿಂದ ಸ್ವಲ್ಪ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಊಟ ಮಾಡಿ ಆಮೇಲೆ ಇಲ್ಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ನಮ್ಮ ಮನೇಲಿ ಇವತ್ತಿನ ಹಬ್ಬದ ರಂಗೋಲಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಇದು ರಂಗೋಲಿ ತೆಗಿಯೋಕ್ಕೆ 1 hour ಆಯಿತು. 3:30 4:30
ಮಾರ್ನಿಂಗು ಇನ್ನು ಕತ್ಲಿತ್ತಲ್ವಾ, ಹಾಗಾಗಿ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಾ ಇಲ್ಲ. ಬನ್ನಿ ಇವಾಗ ಒಳಗಡೆ ರಂಗೋಲಿ ಈ ಥರ ತೆಗ್ದಿದ್ದೀನಿ ಫ್ರೆಂಡ್ಸ್. ಬಾಗಿಲು ಮುಂದೆ ಸಿಂಪಲ್ಲಾಗಿ ತೆಗ್ದಿದ್ದೀನಿ. ಹೇಗಿದೆ ಅಂಥೇಳಿ ಇದನ್ನು ಕಮೆಂಟ್ ಮಾಡಿ. ಇವಾಗ ನಾನು ಮನೆಯೆಲ್ಲ ಕ್ಲೀನ್ ಆಗಿದೆ, ಮನೆಯೆಲ್ಲ ಒರೆಸ್ಬಿಟ್ಟಿದ್ದೆ. ಸ್ನಾನ ಮಾಡಿಬಿಟ್ಟು ಬಂದು ಆಮೇಲೆ ಇವಾಗ ಪೂಜೆ ಮಾಡ್ತಾಯಿದ್ದೀವಿ. ಪೂಜೆನೂ ಮಾಡಿ ಆಯಿತು. ಇವತ್ತಿನ ಒಂದು ಸಿಂಪಲ್ಲಾದ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಈ ಥರ ಆಗಿತ್ತು. ಹೂವು ಅಷ್ಟೊಂದು ಸಿಗಲಿಕ್ಕಿಲ್ಲ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ಹೂವು ಅಷ್ಟೊಂದು ತಂದಿರ್ಕಿಲ್ಲ. ಇಷ್ಟೇ ಸಿಂಪಲ್ಲಾಗಿ ಪೂಜೆ ಮಾಡಿರೋದಾಯಿತು. ಹೇಗಿದೆ ನಮ್ಮ ಮನೆಯಲ್ಲಿ ಲಕ್ಷ್ಮಿ, ಪುಟ್ಟ ಲಕ್ಷ್ಮಿ ಅಂಥೇಳಿ ಕಮೆಂಟ್ ಮಾಡಿ. ವೆರಿ ಸಿಂಪಲ್ಲಾಗಿ ಈ ಸಲ ಪೂಜೆ ಆಯಿತು, ಪರವಾಗಿಲ್ಲ ಫ್ರೆಂಡ್ಸ್. ಪೂಜೆ ಎಲ್ಲ ಆಯ್ತಲ್ವಾ, ಇವಾಗ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ. ಇವಾಗ ಎಷ್ಟೋ ದಿವಸ ಆಯಿತು, ಅದಕ್ಕೆ ಇವಾಗ ಕ್ಲಿಪ್ಪಿಂಗ್ಸ್ ತಗೊಂಡೆ. ಇವಾಗ ನಾನು ನೀರು ಕುಡಿತಾ ಇದ್ದೆ. ನನ್ನ ಹಸ್ಬೆಂಡು ನೀರು ತಂದು ಕೊಟ್ಟರು, ಆವಾಗಲೇ ಅದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ. ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಕೊಂಡೆ, ವೀಡಿಯೋನೇ ಮಾಡಿಲ್ಲ. ಪರವಾಗಿಲ್ಲ, ಅವರು ನೀರು ತಂದು ಕೊಟ್ಟರು. ಇವಾಗ ಬಿಸಿ ನೀರು ಕುಡಿತಾ ಇದ್ದೀನಿ. ಇವಾಗ ಆಮೇಲಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನಾನು ಮಧ್ಯಾಹ್ನದಿಂದ ವ್ಲಾಗು ಸ್ಟಾರ್ಟ್ ಮಾಡಿದ್ದೆ. ಮಧ್ಯಾಹ್ನ ಪ್ರಾಪರಾಗಿ ವ್ಲಾಗ್ ಮಾಡೋಣ ಅಂದ್ಕೊಂಡೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ಮಾತಾಡಿದ ನಿಮ್ಮ ಜೊತೆ. ಬೆಳಿಗ್ಗೆ ಅಂತ ಊಟ ಮಾಡ್ತೀನಿ ಅಂತ ಹೇಳೋದಲ್ವಾ, ಅದೇ ಅಲ್ವಾ, ಊಟ ಎಲ್ಲ ಮಾಡಿದೆ. ಊಟ ಎಲ್ಲ ಮಾಡಿ ಅದು ಆಮೇಲೆ ಅದೇ ನಿಮಗೆ ವ್ಲಾಗ್ ಹಾಕಿದೆ. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ನಾನೇ ಫೋನ್ ನೋಡಿಕೊಂಡು ನನ್ನ ಮಗಳು ಇದ್ದಿರ್ಕಿಲ್ಲಲ್ವಾ, ಹೊಡಿದ್ದಿದ್ರೆ ಅದು ಇದು ಅಂದ್ಕೊಂಡು ನನಗೆ ಟೈಮ್ ಪಾಸ್ ಮಾಡಿಬಿಡ್ತಿದ್ಲು. ಹೊಡಿದ್ದಿರ್ಕಿಲ್ಲಲ್ವಾ, ಏನು ಮಾಡೋಣ, ನಾನು ಒಬ್ಬಳೆ ಕೂತ್ಕೊಂಡು ಕಿಚನಲ್ಲಿ ಪಾತ್ರೆಗಳೆಲ್ಲ ಇತ್ತು, ತೊಳಿಬೇಕಾಗಿತ್ತು. ಆಮೇಲೆ ತೊಳ್ಕೊಳ್ಳೋಣ ಅಂದ್ಕೊಂಡು ಏನು ಮಾಡಿದೆ, ಫೋನ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 4 o'clock ಆಗಿದೆ. ಇವಾಗಲೂ ಎದ್ದಿದ್ದೀನಿ, ಯಾಕಂದರೆ ಮಳೆ ಬರ್ತಾಯಿತ್ತು ಇಲ್ಲಿ ಬೆಂಗಳೂರಲ್ಲಿ. ಇವಾಗ ಸ್ವಲ್ಪ ಮಳೆ ಬರ್ತು, ಇವಾಗ ಬಿಸಿಲಿದೆ, ಚೆನ್ನಾಗಿ ಬಿಸಿಲಿದೆ ಅಲ್ಲಿ. ಕಾಣ್ತಾ ಇದೆನಾ, ತುಂಬ ಬಿಸಿಲಿದೆ ಇವಾಗ. ಇವಾಗ ಬಿಸಿಲು ಬರ್ತಾ ಇದೆ. ಅವಾಗಲೇ ತುಂಬ ಅಂದರೆ ತುಂಬ ಮೋಡ ಆಗಿತ್ತು, ಮಳೆ ಬರ್ತಾ ಇತ್ತು. ಅದಕ್ಕೆ ಸೌಂಡ್ ಬಂತು, ಮಳೆ ಸೌಂಡು. ಅದಕ್ಕೆ ಎದ್ದು ಹೋದೆ. ಒಬ್ಬಳೇ ಇದೆ ಅಂಥೇಳಿ ದಿವಾನ್ ಮೇಲೆ ಹಂಗೆ ಒಂದು ಸ್ವಲ್ಪ ಮಲಿಕೊಂಡು ಫೋನೆಲ್ಲ ನೋಡ್ತಾ ಇದ್ದೆ. ಮಲಿಕೊಳ್ಳೋದಂದರೆ ಡೀಪ್ ಸ್ಲೀಪ್ ಮಾಡಿಲ್ಲ, ಮಲಿಕೊಂಡಿಲ್ಲ, ಚೆನ್ನಾಗಿ ನಿದ್ದೆ ಮಾಡಿದ್ಕೆಲ್ಲ ಕಣ್ಣು ಮುಚ್ಕೊಂಡು ಸುಮ್ಮನೆ ಫೋನ್ ನೋಡ್ತಾ ಇದ್ದೀನಿ. 4 hour ಟೈಮ್ ವೇಸ್ಟ್ ಮಾಡಿದ್ದೀನಿ. 4 hour ಟೈಮ್ ವೇಸ್ಟ್ ಮಾಡಿದ್ದೀನಿ. ಇವಾಗ ಬಂದುಬಿಟ್ಟು ಬಟ್ಟೆ ಎಲ್ಲ ಎತ್ಕೊಂಬಂದೆ. ಒಂದು ಸ್ವಲ್ಪ ಮಲಿಕೊಂಡಿರೋವೆಲ್ಲ ಬಟ್ಟೆ ಎತ್ಕೊಂಬಂದು ನಿನ್ನೆ ತೊಳೆದಿರೋದು. ಇವಾಗ ಬಂದುಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಬೇಕು. ನಮ್ಮ ಮನೆ ಕಿಚನು ನೋಡಿ ಇಲ್ಲಿ ಹೆಂಗಾಗಿದೆ ನೋಡಿ, ಇಷ್ಟು ಪಾತ್ರೆಗಳಿದೆ. ಎಲ್ಲ ಏನೂ ಇಲ್ಲ, ಸ್ವಲ್ಪ ಬಾಕ್ಸು, ತಟ್ಟೆ, ಕುಕ್ಕರು, ಬೆಳಿಗ್ಗೆ ಮಾಡಿರೋದು, ತಿಂಡಿ ಮಾಡಿರೋದು, ಇಲ್ಲೆಲ್ಲ ಪಾತ್ರೆಗಳೆಲ್ಲ ತೊಳೆದು ಇಟ್ಟಿದ್ದೀನಿ. ಅದೆಲ್ಲ ಒರೆಸಿ ಹಾಕಬೇಕು, ಅಷ್ಟು ಕೆಲಸ ಇದೆ. ಆಮೇಲೆ ರೆಡಿ ಆಗಬೇಕು. ರೆಡಿ ಆಗಿಬಿಟ್ಟು ಯಾವ ಥರ ಸೀರೆ ಉಟ್ಕೋತೀನಿ ಅಂಥೇಳಿ ತೋರಿಸ್ತೀನಿ ರೀ ನಿಮಗೆ. ಫಸ್ಟು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಂದರೆ ಸ್ವಲ್ಪ ರೈಸ್ ಎಲ್ಲ ಇದೆ, ಅದೆಲ್ಲ ನಿನ್ನೆ ರಾತ್ರಿದು ರೈಸ್ ಎಲ್ಲ ನಾಯಿಗೆ ಹಾಕ್ಬಿಟ್ಟು ಬರಬೇಕು. ವೇಸ್ಟ್ ಮಾಡಲ್ಲ, ನಾಯಿಗೆ ಹಾಕ್ತೀನಿ. ಹಾಗಾಗಿ ಅದೆಲ್ಲ ನಾಯಿಗೆಲ್ಲ ಹಾಕ್ಬಿಟ್ಟು ಬರಬೇಕು. ಬೆಳಗ್ಗೆ ಮಾಡಿರೋ ರೈಸು ಇದೆ, ಅದು ನಾಯಿಗೆ ಹಾಕಬೇಕು. ಅದೆಲ್ಲ ಹೋಗಿ ನಾಯಿಗೆ ಹಾಕ್ಕೊಂಬರ್ತೀನಿ. ಫುಲ್ ಪಾತ್ರೆ ಎಲ್ಲ ಕಿಚನೆಲ್ಲ ಫುಲ್ ಕ್ಲೀನ್ ಮಾಡಿ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇದು ಬಂದುಬಿಟ್ಟು ನೀರು ಇಟ್ಟಿದ್ದೀನಿ, ಇಲ್ಲಿ ಕಾಣ್ತಾ ಇದೆನಾ, ನೀರು ಇಟ್ಟಿದ್ದೀನಿ ನನ್ನ ಮಗಳಿಗೆ ನೀರು ಕುಡಿಯೋಕ್ಕೆ. ಅವಳಿಗೆ 2 ಟೈಮು ಬಿಸಿ ಮಾಡಿ ಕುದಿಸ್ಬಿಟ್ಟು ನೀರು ಕುಡಿಸ್ತೀನಿ. ಯಾಕಂದರೆ ಅವಳಿಗೆ ಸ್ವಲ್ಪ ಹುಷಾರಿದ್ದಿರ್ಕಿಲ್ಲ ಅಲ್ವಾ, ಲಾಸ್ಟ್ ಬ್ಲಾಗಲ್ಲೇ ಹೇಳಿದ್ನಲ್ವ, ತುಂಬ ಅವಳಿಗೆ ಹುಷಾರಿದ್ದಿರ್ಕಿಲ್ಲ ಅಂತೇಳಿ ಅವಾಗಿಂದ ಒಂದು ಸ್ವಲ್ಪ ಬಿಸಿನೀರೇ ಕಾಯಿಸ್ಬಿಟ್ಟು ಕುಡಿಸ್ತಾ ಇದ್ದೀನಿ. ಫಸ್ಟು ಇದಕ್ಕಿಂತ ಮುಂಚೆ ಫ್ರೆಂಡ್ಸ್, ನಾನು ಹೇಳಬೇಕು ಒಂದು ವಿಷಯ ನಿಮಗೆ. ಇದಕ್ಕಿಂತ ಮುಂಚೆ ನಾನು ನನ್ನ ಮಗಳಿಗೆ ಕುಕ್ಕರಲ್ಲಿ ಪಾತ್ರೆ ಇಟ್ಬಿಟ್ಟು ಒಂದು 3 ವಿಸಲ್ ಹಾಕ್ಬಿಟ್ಟು ಚೆನ್ನಾಗಿ ಕುದ್ದುಬಿಟ್ಟು ಕೆಳಗಡೆ ಕುಕ್ಕರಲ್ಲಿ ಕೆಳಗಡೆ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟೀಲ್ ಬಟ್ಲಲ್ಲೇ ಇಡಬೇಕು. ಸ್ಟೀಲ್ ಬಟ್ಲಲ್ಲಿ ನೀರು ಹಾಕ್ಬಿಟ್ಟು, ಕುಡಿಯೋ ನೀರು ಹಾಕ್ಬಿಟ್ಟು ಕುಕ್ಕರ್ ವಿಸಲ್ ಹಾಕ್ಬಿಟ್ಟು 3 ವಿಸಲ್ ಹೊಡೆಸ್ಬಿಟ್ಟು ಕುಡಿಸ್ತಾ ಇದ್ದೆ. ಇತ್ತೀಚೆಗೆ ಅದು ತುಂಬ ಲಾಂಗ್ ಪ್ರೊಸೀಜರು ಅಂತೇಳಿ ಬೇಡ ಅಂದ್ಕೊಂಡು ಇವಾಗ ನಾನು ಈ ಥರ ಸ್ವಲ್ಪ ಹೈ ಫ್ಲೇಮಲ್ಲಿ ಒಂದು 10 ಮಿನಿಟ್ಸು ನೀರು ಕುದಿಸ್ತೀನಿ. ಆಮೇಲೆ ಒಂದು 10 ಮಿನಿಟ್ಸು 10 to 15 ಮಿನಿಟ್ಸು ಸ್ಲಿಮ್ಮಲ್ಲಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಆ ಥರ ಮಾಡಿಕೊಂಡು ಕುಡಿಸ್ತಾ ಇದ್ದೀನಿ ನನ್ನ ಮಗಳಿಗೆ. ಹಾಗಾಗಿ ಇವಾಗ ನೀರಿಲ್ಲ, ಅವಳು ಬಂದಮೇಲೆ ನೀರು ಬೇಕಾಗಿರುತ್ತೆ, ಹಾಗಾಗಿ ಕುದಿಯೋಕೆ ಇಟ್ಟಿದ್ದೀನಿ. ಈ ಡ್ರೆಸ್ಸು
ಯೆಲ್ಲೋ ಕಲರು ವಿಡಿಯೋದಲ್ಲಿ ಎಷ್ಟು ಬ್ರೈಟಾಗಿ ಕಾಣ್ತಾ ಇದೆ ಅಲ್ವಾ, ಚೆನ್ನಾಗಿ ಕಾಣ್ತಾ ಇದೆ. ನನ್ನ ಫೇಸಿಗೆ ಈ ಡ್ರೆಸ್ಸು ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಮಾಡಿದ್ರೆ ಒಂಥರ ಕಾಣ್ತಾ ಇದೆ. ಆಮೇಲೆ ವಿಡಿಯೋ ಮುಂದಕ್ಕೆ ಹೋಗಿ ಒಂಥರ ಮಾಡಿದ್ರೆ ಒಂಥರ ಕಾಣ್ತಾ ಇದೆ, ಬೇರೆ ಬೇರೆ ಕಲರ್ ಕಾಣ್ತಾ ಇದೆ. ಡಾರ್ಕ್ ಕಲರ್ ಕಾಣ್ತಾ ಇದೆ, ಇಲ್ಲಿ ಡಾರ್ಕ್ ಕಲರ್ ಕಾಣ್ತಾ ಇದೆ, ಇಲ್ಲಿ ಒಂಚೂರು ಈ ಕಲರ್ ಇದೆ. ಇದು ಅಂದರೆ ಲೈಟ್ ಕಲರ್ ಇದೆ, ತುಂಬ ಡಾರ್ಕ್ ಕಲರ್ ಏನು ಡ್ರೆಸ್ ಇಲ್ಲ. ಇದು ನಾನು ಮೇ ಬಿ ಹಾಕ್ಕೊಂಡಿಲ್ಲ ಅನ್ನಿಸ್ತದೆ, ಏನೋ ನಾನು ಮರ್ತೋಗ್ಬಿಟ್ಟಿದ್ದೀನಿ. ನಾನು ಹಾಕ್ಕೊಂಡಿಲ್ಲ ಡ್ರೆಸ್ಸು, ಇವಾಗಲೇ ಹಾಕ್ಕೊಂಡಿರೋ ಫಸ್ಟು. ಇದರಲ್ಲಿ ಆ್ಯಡ್ ಇದೆ, ನನ್ನ ಹತ್ರ ಯಾವ ಹಾಕ್ಕೊಂಡಿದ್ದೆ ಅಂತ ಅನ್ಕಿಲ್ಲ. ಸರಿ, ಅದೆಲ್ಲ ಇರಲಿ ಬಿಡಿ. ನಾನು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬರ್ತೀನಿ, ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಈ ಡ್ರೆಸ್ ನನ್ನ ಮೇಲೆ ಹೇಗೆ ಕಾಣ್ತಾ ಇದೆ ಅಂತ ಹೇಳಿದ್ರು ಕಮೆಂಟ್ ಮಾಡಿ. ಫಸ್ಟು ಕಿಚನ್ ಎಲ್ಲ ಡೀಪ್ ಕ್ಲೀನ್ ಮಾಡ್ತೀನಿ, ಸರಿನಾ? ಜಾಸ್ತಿ ಮಾತಾಯಿತು. ಕಿಚನ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಎಲ್ಲ ಫುಲ್ಲು ಡೀಪಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದೊಂದು ತಟ್ಟೆ ಬಿಸಿನೀರು ಕಾಯ್ತಿದ್ದೀನಲ್ವಾ, ಒಂದು ಸ್ವಲ್ಪ ತಣ್ಣಗಾಗಲಿ ಅಂತೇಳಿ ಇಟ್ಟಿದ್ದೀನಿ. ಆಮೇಲೆ ಮುಚ್ತೀನಿ ಒಂದು 10 ನಿಮಿಷ, ಆಮೇಲೆ ತಗೊಂಡು ಮುಚ್ಚಿಬಿಡ್ತೀನಿ. ಸ್ಟವ್ ಒರೆಸ್ದೆ, ಸ್ವಲ್ಪ ಒರೆಸ್ದೆ, ಇದೆಲ್ಲ ತೆಗೆದಿಟ್ಟೆ, ಇಲ್ಲೂ ಎಲ್ಲ ತೊಳೆದೆ. ಸಿಂಕಲ್ಲೂ ಪಾತ್ರೆಗಳೆಲ್ಲ ತೊಳೆದು ಸಿಂಕು ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಪಾತ್ರೆಗಳು ತೊಳೆದು ಇಟ್ಕೊಂಡಿದ್ದೀನಿ. ಏನು ಹೇಳೋದು, ಇನ್ನೂ ದಬ್ಬಾಕಿಲ್ಲ, ಅಂದರೆ ಒರೆಸ್ಬಿಟ್ಟು ಎಲ್ಲ ಎತ್ತಿಡ್ತೀವಲ್ವ ಆ ಥರ ಇನ್ನೂ ಎತ್ತಿಟ್ಟಿಲ್ಲ. ಇವಾಗ ಬಂದುಬಿಟ್ಟು ಟೈಮು ಕರೆಕ್ಟಾಗಿ 4:30 ಆಗಿದೆ. ಇನ್ನೇನು ನನ್ನ ಹಸ್ಬೆಂಡು ಬರ್ತಾರೆ, ನನ್ನ ಮಕ್ಳಿಗೂ ಕರ್ಕೊಂಬರ್ತಾರೆ ಅವರೇ ಬರುವಾಗ. ಈಗ ನಾನು ಬಂದುಬಿಟ್ಟು ಮನೆಯೆಲ್ಲ ಗುಡಿಸ್ಬೇಕು. ದೀಪ ಉರಿತಾ ಇದೆ. ಜಸ್ಟ್ ನಾನು ಇವಾಗ ಕಸ ಎಲ್ಲ ಗುಡಿಸ್ಬಿಟ್ಟು, ಇನ್ನು ಮನೆಯೆಲ್ಲ ಗುಡಿಸ್ಬಿಟ್ಟು ಏನು ಮಾಡಬೇಕು, ಎಣ್ಣೆ ಹಚ್ಚಿಬಿಟ್ಟು ಮುಖಾಲ ತೊಳ್ಕೊಂಬಂದು ಸೀರೆ ಉಟ್ಕೊಂಡು ಎಣ್ಣೆ ಹಾಕಿ, ದೀಪಕ್ಕೆ ಎಣ್ಣೆ ಹಾಕಿ, ಆಮೇಲೆ ಗಂಧದ ಕಡೆ ಹಚ್ಚಿ ಪೂಜೆ ಮಾಡಿ, ಆಮೇಲೆ ಬೇರೆಯವ್ರ ಮನೆಗೆ ಕುಂಕುಮಕ್ಕೆ ಹೋಗಬೇಕು. ತುಂಬ ಮನೆಗೆ ಕುಂಕುಮಕ್ಕೆ ಹೋಗ್ತೀನಿ, ತುಂಬ ಅಂದರೆ ತುಂಬ ಮನೆಗೆ ಹೋಗ್ತೀನಿ. ಅದೆಲ್ಲ ನಾನು ವೀಡಿಯೋಸ್ ಮಾಡೋಕ್ಕಾಗಲ್ಲ. ಹೋದ ವರ್ಷನೂ ಒಂದು ಮನೆಯದು ವೀಡಿಯೋಸ್ ಮಾಡ್ಕೊಂಡಿಲ್ಲ, ಅವ್ರಿಗೆ ಕ್ಯಾಮ್ರಾ ಅಷ್ಟೊಂದು ಇಷ್ಟ ಆಗಲ್ಲ. ಆಮೇಲೆ ನಾನು ಅವ್ರಿಗೆ ಫೋರ್ಸ್ ಮಾಡಿ ನಿಮಗೆ ನಾನು ತೋರಿಸ್ತೀನಿ ಅಂತ ಹೇಳೋಕ್ಕೂ ಆಗಲ್ಲ. ಹಾಗಾಗಿ ನಾನು ಆ ಥರ ಎಲ್ಲ ವೀಡಿಯೋಸ್ ಎಲ್ಲ ಮಾಡಲ್ಲ. ಇವತ್ತು ಅಂದ್ಕೊಂಡಿದ್ದೀನಿ, ಅವ್ರ ಮನೇಲಿ ಲಕ್ಷ್ಮಿ ಕುಲ್ಸಿರ್ತಾರಲ್ವಾ, ಯಾವ ಥರ ಕುಂದಿರ್ಸಿರ್ತಾರೆ ಅಂಥೇಳಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್. ಯಾಕಂದರೆ ನಮ್ಮ ಮನೇಲಿ ಈ ಸಲ ಲಕ್ಷ್ಮಿ ಕುಂದಿಸಿಲ್ಲ, ನೋಡಿದ್ದೀರಾ, ಸಿಂಪಲಾಗಿ ಕಳಸದಲ್ಲೇ ಇಟ್ಟಿದ್ದೀನಲ್ವಾ. ನಾನು ಬೇರೆಯವ್ರ ಮನೆಗೆ ಹೋಗಿರ್ತೀನಿ, ಅವ್ರು ಯಾವ ಥರ ಲಕ್ಷ್ಮಿ ಕುಂದಿರಿಸ್ತಾರೆ ಅಂಥೇಳಿ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತಗೊಂಡು ಬರ್ತೀನಿ. ನನ್ನ ಫ್ರೆಂಡು ಒಂದು 4-5 ಜನ ಕುಂದಿರಿಸ್ತಾರೆ, 4-5 ಜನ ಮೇಲೆ ಕುಂದಿರಿಸ್ತಾರೆ. ಆಗಿದ್ದರೆ ಯಾವ್ಯಾವ ಮನೆಗೆ ಹೋಗ್ತೀನಿ ಎಲ್ಲ ಮನೆಗೂ ತಗೊಳ್ಳೋಲ್ಲ, ಯಾಕಂದರೆ ತುಂಬ ಜನ ಇದ್ದರೆ ಅದೆಲ್ಲ ವೀಡಿಯೋಸ್ ಮಾಡೋಕ್ಕಾಗಲ್ಲ. ಆದರೆ ನನಗೆ ಎಷ್ಟು ಕಂಫರ್ಟೇಬಲ್ ಆಗಿರುತ್ತೋ ಅಷ್ಟು ವೀಡಿಯೋಸ್ ತಗೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಸರಿನಾ? ಆಮೇಲೆ ಒಂದು 6 o'clockಗೆ ಇವಾಗ ನಾನು ಫಸ್ಟು ಮನೆಯೆಲ್ಲ ಗುಡಿಸ್ತೀನಿ. ಅದಕ್ಕಿಂತ ಮುಂಚೆ ಹೇಳಿ ನಾನು ಸೀರೆ ತೊಗೊಂಬರ್ತೀನಿ, ಯಾವ ಸೀರೆ ಉಟ್ಕೋತೀನಿ ಅಂತೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಹಂಗೆ ಹೇಳಿ ತೊಗೊಂಬರ್ತೀನಿ. ಫ್ರೆಂಡ್ಸ್, ನಾನು ಈ ಸೀರೆ ಉಟ್ಕೋತಾ ಇದ್ದೀನಿ. ಇದು ಬಂದುಬಿಟ್ಟು ಇದು ಬ್ಲೌಸು, ಇದು ಬಂದುಬಿಟ್ಟು ಗ್ರೀನ್ ಕಲರು ಮತ್ತು ಬ್ರೌನ್ ಕಲರ್ ಇದೆ ಸೀರೆ. ನಾನು ಇದೇನಪ್ಪ ವೈಟ್ ಆಗಿತ್ತು ಅಂತ ನೋಡ್ತಾ ಇದ್ದೀನಿ. ಬ್ರೌನ್ ಕಲರಲ್ಲಿ ಇದೆ ಸೀರೆ, ಗ್ರೀನ್ ಕಲರು ಮತ್ತು ಬ್ರೌನ್ ಕಲರ್ ಸೀರೆ. ಇದು ನನ್ನ ಮೇಲೆ ಸಖತ್ತಾಗಿ ಕಾಣುತ್ತೆ, ಈ ಥರ ಇದೆ. ಆಮೇಲೆ ನಾನು ಎಲ್ಲ ಬ್ಲೌಸ್ಗೂ ಸಿಂಪಲಾಗೆ ಹೊಲಿಸ್ತೀನಿ. ಈ ಥರ ಸಿಂಪಲಾಗಿ ಹೊಲಿಸ್ಕೊಂಡಿದ್ದೀನಿ. ನಾನು ವರ್ಕ್ ಮಾಡಿಬಿಟ್ಟು ಯಾಕೆ ಹೊಲಿಸಲ್ಲ ಅಂದರೆ, ಈ ಥರ ಹಬ್ಬಕ್ಕೆಲ್ಲ ವರ್ಕ್ ಸೀರೆಗಳೆಲ್ಲ ಹಾಕ್ಕೊಳ್ಳೋದು ತುಂಬ ಕಷ್ಟ. ಹಾಗಾಗಿ ವರ್ಕ್ ಮಾಡಿರೋ ಸೀರೆ, ಹೋದ ವರ್ಷ ಸೀರೆ ವರ್ಕ್ ಮಾಡಿಬಿಟ್ಟೆ ಹಾಕ್ಕೊಂಡಿದ್ದೆ. ನಾನು ನಮ್ಮ ಅಣ್ಣ ಮನೆ ಗುರುಪ್ರವೇಶಕ್ಕೆ ಹೋಗಿದ್ನಲ್ಲ, ಆವಾಗ ದುಡ್ಕೊಂಡಿದ್ದೆ, ಅದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇವಾಗಂತೂ ತೆಗೆದ್ಬಿಟ್ಟು ತೋರಿಸಲ್ಲ, ಅದು ತುಂಬಾ ಎಲ್ಲ ಪ್ಯಾಕಿಂಗ್ ಇದೆ, ಮತ್ತು ನಾನು ಅದೆಲ್ಲ ಕೆಲಸ ಆಗಲ್ಲ ನನಗೆ, ಹಾಗಾಗಿ ಅದೆಲ್ಲ ತೋರಿಸಲ್ಲ. ಇದು ಇವಾಗ ಉಟ್ಕೊಳ್ಳೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ. ಹೇಗೆ ಕಾಣುತ್ತೆ ನನ್ನ ಮೇಲೆ ಅಂಥೇಳಿ ಕಮೆಂಟ್ ಮಾಡಿ. ಪೂರ್ತಿ ಉಟ್ಕೊಂಡ್ಮೇಲೂ ತೋರಿಸ್ತೀನಿ ಇವಾಗ ಹೇಗೆ ಕಾಣ್ತಾ ಇದೆ. ನನ್ನ ಫೇಸ್ ಕಲರ್ಗೂ ಇದಕ್ಕೂ ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ, ಚೆನ್ನಾಗಿದೆ ಅಂದರೆ
ಸಖತ್ ಭಾರ ಇಲ್ಲ, ಪರವಾಗಿಲ್ಲ, ವೇಟ್ ಇದೆ, ಅಷ್ಟೊಂದೇನಿಲ್ಲ, ಉಟ್ಕೋಬೋದು, ಕ್ಯಾರಿ ಮಾಡ್ಬೋದು. ಹಾಗಾಗಿ ಇವಾಗ ಇದು ನಾನು ಉಟ್ಕೋಬೇಕು. ಅದಕ್ಕಿಂತ ಮುಂಚೆ ಅವಾಗಲೇ ಹೇಳಿದ್ನಲ್ಲ, ಅದೆಲ್ಲ ಕೆಲಸ ಮಾಡಿ ಆಮೇಲೆ ನಾನು ಸೀರೆ ಎಲ್ಲ ಉಟ್ಕೊಂಡು ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಇನ್ನೇನು ಇಲ್ಲ, ಅದಕ್ಕೇನೆ ಎಲ್ಲ ಬಿಚ್ಕೊಂಡೇ ಬಿಡ್ತು ಫ್ರೆಂಡ್ಸ್. ಶರ್ಟ್ ಫೋನ್ ಮಾಡಿ ಇಟ್ಟಿದೆ, ಎಲ್ಲ ಬಿಚ್ಕೊಂಡು ಬಿಡ್ತು. ಪರವಾಗಿಲ್ಲ, ಐರನ್ನು ಬೇರೆ ಮಾಡಿಲ್ಲ. ಇದು ಉಟ್ಕೊಳ್ಳೋದು ತುಂಬ ಕಷ್ಟ ನನಗೆ. ಐರನ್ ಮಾಡಿಲ್ಲ ಅಂದರೆ ಸೀರೆ ಉಟ್ಕೊಳ್ಳೋಕ್ಕಾಗಲ್ಲ. ನೋಡೋಣ, ನನ್ನ ಹಸ್ಬೆಂಡ್ ಬರ್ತಾರೆ, ಅವ್ರ ಹೆಲ್ಪಿಂದ ಒಂದು ಸ್ವಲ್ಪ ನೇರಿಗೂ ಶರ್ಗೆ ಎಲ್ಲ ಹಿಡಿತಾರೆ. ಅವ್ರ ಹೆಲ್ಪಿಂದ ಸ್ವಲ್ಪ ಪಿನ್ ಮಾಡೋಕ್ಕೆ ಟ್ರೈ ಮಾಡೋಣ. ಸರಿ ಫ್ರೆಂಡ್ಸ್, ಇಷ್ಟೆಲ್ಲ ಕೆಲಸ ಮಾಡ್ತೀನಿ, ಸೀರೆ ಉಟ್ಕೋತೀನಿ, ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಾನು ಯಾವ ಥರ ಸೀರೆ ಉಟ್ಕೊಂಡಿದ್ದೀನಿ, ಯಾವ ಥರ ಕಾಣ್ತಾ ಇದ್ದೀನಿ ಅಂತ ಹೇಳಿನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ನನ್ನ ಮಗಳೂ ಯಾವ ಥರ ಕಾಣ್ತಾ ಇದ್ದಾಳೆ ಅಂತೇಳಿನು ನನ್ನ ಮಗಳದು ಒಂದು ಕ್ಲಿಪ್ಪಿಂಗ್ಸ್ ಆಗೋತೀನಿ. ನನ್ನ ಹಸ್ಬೆಂಡ್ದು ಏನೂ ಇಲ್ಲ, ಅವ್ರು ಪ್ಯಾಂಟ್ ಶರ್ಟೇ ಹಾಕೋತಾರೆ, ಹಾಗಾಗಿ ಅವ್ರದ್ದೇನೋ ತಗೊಳಕ್ಕೆ ಆಗಲ್ಲ. ಇವಾಗ ನಮ್ಮ ಮನೇಲಿ ನಮ್ಮ ಪುಟ್ಟ ಲಕ್ಷ್ಮಿ ತುಂಬ ಕ್ಯೂಟಾಗಿ ಚಿಕ್ಕದಾಗಿ ಇದೆ ಇವತ್ತಿನ ನಮ್ಮ ಪುಟ್ಟ ಲಕ್ಷ್ಮಿ. ಎಲ್ಲ ಲೈಟು ಆಫ್ ಮಾಡಿಬಿಟ್ಟಿದ್ದೀನಿ, ಫುಲ್ಲು ಕತ್ಲೆ ನೋಡಿ, ಫುಲ್ಲು ಲೈಟ್ ಆಫ್ ಮಾಡಿಬಿಟ್ಟಿದ್ದೀನಿ. ಫುಲ್ ಅಂದರೆ ಫುಲ್ಲು ಲೈಟ್ ಆಫ್ ಮಾಡಿದ್ದೀನಿ. ಇವಾಗ ನಾನು ಮನೆಯೆಲ್ಲ ಗುಡಿಸಿ ಆಮೇಲೆ ಮತ್ತೆ ಸೀರೆ ಎಲ್ಲ ಉಟ್ಕೊಂಡು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ಈ ಥರ ಸೀರೆ ಉಟ್ಕೊಂಡಿದ್ದೀನಿ, ಜಡೆನೂ ಹೆಣ್ಕೊಂಬಿಟ್ಟು ಹಾಕಿದ್ರೆ ಗಾಡಿಗೆ ಹೋಗ್ತೀನಿ, ಸಖತ್ತು ಸಿಕ್ಕಾಗ್ಬಿಡುತ್ತೆ. ಹಾಗಾಗಿ ನನ್ನ ಮಗಳು ರೆಡಿಯಾಗಿದ್ದಾಳೆ, ಇರಿ ತೋರಿಸ್ತೀನಿ. ನಮ್ಮ ಮನೇಲಿ ಪೂಜೆ ಮಾಡ್ತಾಯಿದ್ರು ನಮ್ಮ ಮನೆಯವರು, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನು ಈ ಥರ ಸೀರೆ ಉಟ್ಕೊಂಡಿದ್ದೀನಿ, ಚೆನ್ನಾಗಿ ಉಟ್ಕೊಂಡಿದ್ದೀನಿ, ಪರವಾಗಿಲ್ಲ ಅಲ್ವಾ. ಮಳೆ ಬರ್ತಾಯಿತ್ತು ಫ್ರೆಂಡ್ಸ್, ಅದಕ್ಕೆ ಕಾಯ್ತಾ ಇದ್ವಿ. ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು. 7 o'clock 7:30 ಆಗಿತ್ತು, ಯಾರ ಮನೆಗೂ ಹೋಗಿರ್ಕಿಲ್ಲ, ಹಾಗಾಗಿ ತುಂಬ ಮಳೆ ಬರ್ತಾಯಿತ್ತು. ಬನ್ನಿ ಇವಾಗ ಕಡಿಮೆ ಆದಮೇಲೆ ಹೋಗೋಣ. ಫ್ರೆಂಡ್ಸ್ ನೋಡಿ, ಇದು ನನ್ನ ಫ್ರೆಂಡ್ ಮನೆಯಲ್ಲಿ, ಅಂದರೆ ನನ್ನ ಮಕ್ಕಳು ಫ್ರೆಂಡು, ಅವರು ನನಗೂ ಫ್ರೆಂಡು, ಸ್ಕೂಲ್ ಫ್ರೆಂಡ್ಸು. ಅವ್ರ ಮನೆಯಲ್ಲಿ ಈ ಥರ ಲಕ್ಷ್ಮೀ ಕುಂದ್ಸವ್ರೆ. ಇಲ್ಲಿಗೆ ಫಸ್ಟ್ ಬಂದಿದ್ವಿ, ಇವಾಗ ಬಂದುಬಿಟ್ಟು ಸೆಕೆಂಡು. ಇವ್ರ ಮನೇಲಿ ಈ ಥರ ಲಕ್ಷ್ಮೀ ಕುಂದ್ಸವ್ರೆ. ಯಾವ ಥರ ಕುಣಿಸಿದ್ದಾರೆ ಅಂಥೇಳಿ ಕಮೆಂಟ್ ಮಾಡಿ. ಇದು ಸೆಕೆಂಡು, ಇದು ಥರ್ಡು. ತುಂಬ ಚೆನ್ನಾಗಿ ಕುಣಿಸಿದ್ರು, ಸಖತ್ತಾಗಿ ಕುಣಿಸೋರಲ್ವ. ನನ್ನ ಮಗಳು ಎಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದಾಳೆ, ಹೇಗೆ ಕಾಣ್ತಾ ಇದೆ ಇವ್ರ ಮನೇಲಿ ಲಕ್ಷ್ಮಿ ಅಂಥೇಳಿ ಕಮೆಂಟ್ ಮಾಡಿ. ಚೆನ್ನಾಗಿ ಕುಣಿಸಿದ್ರಲ್ವ, ನನಗೂ ತುಂಬ ಇಷ್ಟ ಆಯಿತು. ಇನ್ನು 2-3 ಮನೆಗೆ ಹೋಗಿದ್ವಿ ಮಧ್ಯದಲ್ಲಿ, ಅಲ್ಲಿ ಮತ್ತೆ ವೀಡಿಯೋಸ್ ಮಾಡ್ಕೊಂಡಿದ್ದಕ್ಕಿಲ್ಲ. ಇವಾಗ ಬನ್ನಿ ನೆಕ್ಸ್ಟ್ ಮನೆಗೆ ಹೋಗೋಣ. ಫ್ರೆಂಡ್ಸ್ ನೋಡಿ, ಇದು 4ನೇದು 5ನೇ ಮನೆಯದೇನೋ ಹೋಗಿದ್ವಿ. ಎಷ್ಟು ಹೋಗಿದ್ದೀನಿ, ಎಷ್ಟಾಗುತ್ತೆ ಅಲ್ಲಿ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು ಅಷ್ಟೇ. ಇದು ಚೆನ್ನಾಗಿ ಕುಣಿಸಿದ್ರು ಲಕ್ಷ್ಮಿ. ನನ್ನ ಫ್ರೆಂಡ್ಸ್ ಎಲ್ಲ ಚೆನ್ನಾಗೇ ಕುಂದಿರಿಸ್ತಾರೆ ಫ್ರೆಂಡ್ಸ್, ಎಲ್ಲರೂ ಇದೇ ಥರ ಕುಣಿಸೋದು ಫ್ರೆಂಡ್ಸ್. ಇದು ನೆಕ್ಸ್ಟು ಇವ್ರ ಮನೆಯಲ್ಲಿ ಲಕ್ಷ್ಮಿ, ಇದರೆಲ್ಲ ನನ್ನ ಫ್ರೆಂಡೇನೆ. ಇವ್ರ ಮನೆಯಲ್ಲಿ ಲಕ್ಷ್ಮಿ ಹೇಗೆ ಕಾಣ್ತಾ ಇದ್ದಾರೆ ಅಂಥೇಳಿ ಕಮೆಂಟ್ ಮಾಡಿ, ಸರಿನಾ. ಇವಾಗ ಬಂದುಬಿಟ್ಟು ಇದೆಲ್ಲ ನನ್ನ ಮಗಳು ಮಾಡಿರೋದು ವೀಡಿಯೋಸು ನೋಡಿ, ಯಾವ ಥರ ಮಾಡವಳೆ ಅಂಥೇಳಿ ನನ್ನ ಮಗಳಿಗೆ ಹೇಳ್ಬಿಟ್ಟಿದ್ದೆ, ಕುಂಕುಮ ತೊಗೊಳತ್ತಿದ್ದಲ್ವ, ಹಾಗಾಗಿ. ಇವಾಗ ಇದು ಬಂದುಬಿಟ್ಟು ಇನ್ನೊಂದು ನೆಕ್ಸ್ಟ್ ಮನೆಯದು ಲಕ್ಷ್ಮಿ. ಇನ್ನೂ ತುಂಬಾ ಮನೆಯದಿತ್ತು, ಅದೆಲ್ಲ ವೀಡಿಯೋಸ್ ತೊಗೊಂಡು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಿಲ್ಲ. ಇನ್ನು ಒಂದು 2-3 ಮನೆಗೆ ಹೋಗಿದ್ವಿ ಫ್ರೆಂಡ್ಸ್, ಆದ್ರೂ ಅಲ್ಲಿಗೆ ಮತ್ತೆ ಕ್ಲಿಪ್ಪಿಂಗ್ಸ್ ತೊಗೊಂಡು ಮತ್ತೆ ನಾನು ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ. ತುಂಬ ಸುಸ್ತಾಗಿಬಿಟ್ಟಿತ್ತು ನನಗೂ, ತುಂಬ ಅಂದರೆ ತುಂಬ ಸುಸ್ತಾಗಿತ್ತು. ಇಷ್ಟ ಆಗೋ ತನಕ 11 o'clock ಆಗೋಗಿತ್ತು. ಹಾಗಾಗಿ ನಾನು ಮತ್ತೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಕೂತ್ಕೊಂಡು ಮತ್ತೆ ತೊಗೊಳ್ಳೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿಗೆ ಆಗಿದ್ದಷ್ಟು ಚೆನ್ನಾಗಿರೋ ಯಾರ್ಯಾರು ಲಕ್ಷ್ಮೀ ಕೂರಿಸೋರಲ್ವ ಅವ್ರದ್ದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆಯಲ್ಲೂ ಶೇರ್ ಮಾಡಿದ್ದೀನಿ, ಸರಿನಾ. ಇವಾಗ ಮನೆಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಇವಾಗ ರಾತ್ರಿ 11:30 ಆಗಿದೆ. ಇವತ್ತೇನೆ ಎಲ್ಲರ ಮನೆಗೆ ಹೋಗಿ ಕುಂಕುಮ ತೊಗೊಂಬರೋದು ಸ್ವಲ್ಪ ಲೇಟ್ ಆಯಿತು, ಪರವಾಗಿಲ್ಲ, ಒಂದು ದಿವಸನೇ ಅಲ್ವಾ. ಹಾಗಾಗಿ ಮಂದಿ ಸೀರೆ ಎಲ್ಲ ಬಿಚ್ಚಿ ಫ್ರೆಶ್ ಅಪ್ ಆಗಿಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಇವಾಗ ಮಲ್ಕೋತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.